ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಅಜ್ಜಿ ಊರಿಗೆ ಬಂದಿದ್ದೆ. ಇದು ತುಂಬ ದಿವಸ ಆಯಿತು ನಾನು ವಿಡಿಯೋನ ಅಪ್ಡೇಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅಜ್ಜಿ ಊರಲ್ಲಿ ಹಬ್ಬ ಇತ್ತು ಮತ್ತು ಮಗು ಮತ್ತು ಬಾಣಂತಿನೂ ಕೂಡ ಕರ್ಕೊಂಬಂದು ಬಿಡೋದಿತ್ತು. ಹಾಗಾಗಿ ನಾವು ಎಲ್ಲರೂ ಬಂದಿದ್ವಿ. ಸೊ ಇವರು ನಮ್ಮ ಅಜ್ಜಿ, ನಮ್ಮ ತಾಯಿ ಇವರ ಅಮ್ಮ. ಸೊ ನೋಡಿ ಎಷ್ಟು ಏಜ್ ಆಗಿದೆ ಅಂತ ಹೇಳಿಬಿಟ್ಟು ಅಜ್ಜಿಗೆ ಬೆಳಕು ಬೀಳ್ತಾ ಇದೆ ಅಂತ ಅಜ್ಜಿ ಇದು ಮಾಡ್ತಾಯಿದ್ರು. ನಾನು ಅಂತ ಹೇಳ್ತಾ ಇದ್ದೀನಿ, ಅಜ್ಜಿಗೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ದೂರ ಎಲ್ಲ ನೋಡೋದಕ್ಕಾಗಲ್ಲ, ತುಂಬ ಏಜ್ ಆಗಿದೆಯಲ್ಲ. ಸೊ ಹಾಗಾಗಿ ಇದು ಅಜ್ಜಿ ಮನೆ. ನಾನು ನೈಟ್ ಬಂದಿರೋದ್ರಿಂದ ಇಲ್ಲಿ ಅಷ್ಟು ಕ್ಲಾರಿಟಿಯಾಗಿ ನಿಮಗೆ ತೋರಿಸೋದಕ್ಕಾಗ್ತಿಲ್ಲ. ಇನ್ನೊಂದು ಬಾರಿ ನಾನು ಅಜ್ಜಿ ಮನೆಗೆ ಹೋದಾಗ ನಾನು ನಿಮ್ಗೆ ತೋರಿಸ್ತೀನಿ. ಇದು ಹಳೆ ಮನೆ ಇತ್ತು, ಇವಾಗ ಆ ಮನೆನ ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಟಿದ್ದಾರೆ. ಸೊ ಇದು 2 years ಆಯಿತು. ಇದಕ್ಕೆಲ್ಲ ಪ್ಲ್ಯಾನ್ ಬಂದು ನನ್ನ ತಮ್ಮನೇ ಹಾಕಿದ್ದು ಪ್ಲ್ಯಾನು. ಸೊ ತುಂಬ ಚೆನ್ನಾಗಿ ಬಂದಿದೆ ಮನೆ. ಹಳೆ ಮನೆ ತುಂಬಾ ಜಂತೆ ಮನೆ ಅಂತ ಹೇಳ್ತಾರಲ್ಲ ಆ ಥರ ಇತ್ತು. ಸೊ ಜಸ್ಟ್ ನಾನು ಫೋಟೋ ಹುಡುಕ್ತೆ, ಸಿಕ್ಕಲಿಲ್ಲ, ಅದು ನಾನು ತೋರಿಸೋಣ ಅಂತಂದರೆ ಇವಾಗ ಮೋಲ್ಡ್ ಮನೆ ಮಾಡಿಕೊಂಡು ಇವಾಗಿನ ಕಾಲಕ್ಕೆ ಯಾವ ಥರ ಮನೆಗಳೆಲ್ಲ ಮಾಡ್ಕೊಳ್ತಾರಲ್ಲ, ಈಗೆಲ್ಲ ಹಳ್ಳಿ ಕಡೆ ಎಲ್ಲ ಇದೇ ಥರ ಮನೆ ಕಟ್ಟೋದು ಸ್ಟಾರ್ಟ್ ಆಗಿದ್ದಾರೆ. ಸೊ ಹಳೆ ಕಾಲದ ಮನೆಗಳೆಲ್ಲ ಇಲ್ಲ. ಸೊ ಊರಲ್ಲಿ ನೋಡಿ ಹಬ್ಬ, ನಾವು ಬರೋ ಟೈಮ್ಗೆ ಈ ಕೊಂಡಕ್ಕೆ ಎಲ್ಲ ಸೌದೆ ಹಾಕ್ತಾಯಿದ್ರು. ಸೊ ಇದು ದೇವಸ್ಥಾನ, ಇದು ವೀರಭದ್ರಸ್ವಾಮಿ ದೇವಸ್ಥಾನ. ಇಲ್ಲಿ 3 ವರ್ಷಕ್ಕೆ ಒಂದು ಸರಿ ಹಬ್ಬ ಮಾಡ್ತಾರೆ. ಸೊ ಈ ಸರಿ ತುಂಬ ಲೇಟಾಗೆ ಮಾಡಿದ್ದಾರೆ ಅಂದ್ಕೊತೀನಿ. ಯಾಕೆ ಅಂತಂದರೆ ಮಕ್ಳಿಗಾಗಲೇ ಸ್ಕೂಲೆಲ್ಲ ಓಪನ್ ಆಗಿತ್ತು, ಹಾಗಾಗಿ ಸ್ವಲ್ಪ ಜನಗಳು ಕೂಡ ಕಡಿಮೆನೇ ಇತ್ತು. ತುಂಬಾ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ಪೂಜೆ ಇದೆಲ್ಲ, ಹಬ್ಬ ಎಲ್ಲ. ಸೊ ಇಲ್ಲಿ ನೋಡಿ ನಮ್ಮ ಅತ್ತೆ ಮಗಳು ಬೋಂಡ ಮಾಡ್ತಾ ಇದ್ದಾಳೆ. ಆಗಲೇ ಪಾಯಸ ಎಲ್ಲ ಮಾಡಿ ಬೋಂಡ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಅವಳು ಬೋಂಡ ಮಾಡ್ತಿದ್ರೆ ಇವ್ರು ತಿಂತ ಕೂತಿದ್ರು. ಸೊ ಮಾವ ಅವರು ಚೇರ್ ಮೇಲೆ ಕೂತಿರೋದು. ಇಲ್ಲಿ ಅಜ್ಜಿ ಅಪ್ಪ ಮಲೆ ಕುಡಿದ್ರು. ಇಲ್ಲಿ ಅಜ್ಜಿನ ಮಾತಾಡಿಸ್ತಾ ಇದ್ದೀನಿ, ಅಜ್ಜಿಗೆಲ್ಲ ಕ್ವಶನ್ ಕೇಳ್ತಿದ್ದೀನಿ. ಅಜ್ಜಿ ತುಂಬಾ ಏಜ್ ಆಗಿದೆ, ಸ್ವಲ್ಪ ಮರುವು ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಅಜ್ಜಿಗೆ. ಕೆಲವೊಂದೆಲ್ಲ ಮರ್ತ್ಬಿಟ್ಟಿದ್ದಾರೆ. ನಾನು ಹಸು ಮೇಯ್ಸೋದಕ್ಕೆ ಹೋಗ್ತಿದ್ದೆ, ಇವಾಗ ಹೋಗ್ತಿಲ್ಲ, ಇವಾಗ 1 ವರ್ಷ ಆಯಿತು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ತುಂಬ ಒಂದು 90 ಆಗಿರ್ಬೋದು ಅಂದ್ಕೊತೀವಿ. ನನಗೆ ಅಷ್ಟು ಅಜ್ಜಿ ಏಜ್ ಗೊತ್ತಿಲ್ಲ. ನೋಡಿ ಸೇಮ್ ನೋಡೋದಕ್ಕೆ ನಂತರನೇ ಇದ್ದಾರೆ ಅವರು. ನಾನು ಅಜ್ಜಿ ಒಂದೇ ಹೈಟ್ ಇದ್ದೀವಿ ಕೂಡ. ಅಲ್ವಾ? ಯಾವ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಿದ್ರು? ಮೇಷ್ಟ್ರ ಕೆಲಸ ಒಂದೇ ಅಲ್ವಾ? ಎಷ್ಟು ಜನ ಮಕ್ಕಳು? ಜೋಡಿದಾರ್ ನರಸಿಂಹಯ್ಯನ ಮಗಳು, ಹಿರೇ ಮಗಳು ಅಜ್ಜಿ. ನೀನೇ ಹಿರೇ ಮಗಳು ಹಂಗಾದ್ರೆ. ಸೊ ನಿಂಗೆ ಜಾಸ್ತಿ ಏಜ್ ಆಗೈತೆ ಅಂತ ಹೇಳ್ಬಿಟ್ಟು ತುಂಬಾನೇ ಏಜ್ ಆಗಿದೆ ಪಾಪ. ಆದ್ರೂ ಹೆಲ್ತಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಜ್ಜಿ. ಲಿಮಿಟೆಡ್ ಫುಡ್ಸು, ಜಾಸ್ತಿ ಅತಿಯಾಗೂ ಕೂಡ ತಿನ್ನಲ್ಲ. ಇಲ್ಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ, ಮತ್ತೆ ಮನೆಗೆ ಹೋಗಿದ್ವಿ, ಮತ್ತೆ ಬಂದು ಇಲ್ಲಿ ಕೊಂಡಕ್ಕೆ ಸೌದೆ ಎಲ್ಲ ಹಾಕ್ತಾಯಿದ್ರು. ಸೊ ಮಳೆ ಕೂಡ ಸ್ಟಾರ್ಟ್ ಆಗೋ ಥರ ಇತ್ತು. ಇದೇ ಟೈಮಿಗೆ ಮಳೆ ಕೂಡ ತುಂಬಾ ಬಂದಿತ್ತು ಕೂಡ. ಸೊ ಹಬ್ಬ ಹೆಂಗಾಗುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿ ಕೂಡ ಆಯಿತು. ಸೊ ಈ ಮನೆಯಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ವೀರಭದ್ರಸ್ವಾಮಿ ಎಲ್ಲ ಇದು ಮಾಡ್ಕೊಂಡಿರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬರ್ತಾರೆ. ಇದು ಅವರು ಲಿಂಗಾಯತರು ಮನೆಯಿಂದ ಅವ್ರು ಪೂಜೆ ಮಾಡಿ ಕಳಸ ತಗೊಂಡು ಕರ್ಕೊಂಡು ಬರ್ತಾರೆ. ಸೊ ಇದು ಇವ್ರ ಮನೆಯಲ್ಲೇ ಫಸ್ಟ್ನೇ ಪೂಜೆ ಕೂಡ ಆಗೋದು. ಫಸ್ಟ್ ಪೂಜೆ ಮಾಡಿಕೊಂಡು ಇವ್ರನ್ನ ಕರ್ಕೊಂಡು ಬಂದು ಆಮೇಲೆ ದೇವಸ್ಥಾನದ ಹತ್ರ ಬಂದು ಆರತಿ ಎಲ್ಲ ಬೆಳಗಿನ ಜಾವದವರೆಗೂ ಕೂಡ ಆರತಿ ಎಲ್ಲ ಮಾಡಿಬಿಟ್ಟು ನಂತರ ಕೊಂಡಕ್ಕೆ ಬೆಂಕಿ ಹಾಕಿ ಆಮೇಲೆ ಆರತಿ ಕರ್ಕೊಂಡು ಬರ್ತಾರೆ. ಸಾರಿ, ಇಲ್ಲಿ ಮಿಸ್ಟೇಕ್ ಆಯಿತು. ನನಗೆ ಇದು ದೇವಸ್ಥಾನದ ಅಷ್ಟು ಗೊತ್ತಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ವೀರಭದ್ರ ಸ್ವಾಮಿದು ಪೂಜೆ ನಡೀತಾ ಇತ್ತು, ಮತ್ತು ಅವರು ಹೇಳ್ತಕ್ಕಂಥ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ದೇವಸ್ಥಾನದ ಒಳಗಡೆನೇ ಹೋಗಿ ಅವರು ವಿಡಿಯೋ ಮಾಡ್ತಾಯಿದ್ದೆ. ಮಳೆ ಬೇರೆ ತುಂಬ ಬರ್ತಿದ್ದರಿಂದ ಸ್ವಲ್ಪ ಜನಗಳಿಗೂ ತುಂಬ ಹಿಂಸೆ ಕೂಡ ಆಯ್ತಿತ್ತು. ಬಟ್ ಆದ್ರೂ ತುಂಬಾ ಚೆನ್ನಾಗಿ ಕೂಡ ಆಯಿತು. ನೋಡಿ ಕೊಂಡಕ್ಕೆ ಬೆಂಕಿ ಹಾಕ್ತಾಯಿದ್ದಾರೆ. ಬೆಂಕಿ ಹಾಕಿ ಆದಮೇಲೆ ಇವರು ಇಲ್ಲೆಲ್ಲ ಸೊ ಬೆಂಕಿ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಸ್ವಲ್ಪ ಅವ್ರದ್ದು ಒಂದು ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ.
ಅವರು ಕೆಲವೊಂದೆರಡು ವರ್ಡ್ಸ್ ಎಲ್ಲ ಹೇಳಿ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಗ್ರಾಮ ದೇವತೆ. ಇದು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಪೂಜೆ ಆದ ಮಾರನೇ ದಿವಸಕ್ಕೆ ಇದ್ರ ಪೂಜೆ ನಡೆಯುತ್ತೆ. ಇದು ಹೆಸರು ಗಾಂಧಮ್ಮ ಅಂತ ಹೇಳಿಬಿಟ್ಟು. ಇದು ಕೂಡ ನೆಕ್ಸ್ಟ್ ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ನೆಕ್ಸ್ಟ್ ಮಾರ್ನಿಂಗೆ ನನ್ನ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ನಾನು ಹೊರಟು ಬಂದೆ. ಸೊ ಇಲ್ಲಿ ಅಮ್ಮ ಆರತಿಗೆ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಬೆಲ್ಲದ ಆರತಿ ಮಾಡ್ತಾರೆ. ಸೊ ನಾನು ತೋರಿಸಿದ್ನಲ್ಲ, ಅವರೆಲ್ಲ ಒಂದು ದೇವಸ್ಥಾನದ್ದೆಲ್ಲ ಎಲ್ಲರ ಮನೆಗೂ ಹೋಗಿ ಕಳಸ ಎಲ್ಲ ತೊಗೊಂಡು ಬರೋಷ್ಟೊತ್ತು, ಅಂದರೆ ಆರತಿ ಎಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ನಾವು ಇಲ್ಲಿ ಮಾರ್ನಿಂಗ್ 4 o'clock ಆಗಿರುತ್ತೆ ನಮ್ಮ ಮನೆ ಹತ್ರ ಬರೋ ಹೊತ್ತಿಗೆ. ಸೊ ಹಾಗಾಗಿ ಅಮ್ಮ ನೈಟ್ ರೆಡಿ ಮಾಡ್ತಾಯಿದ್ರು. ಜಸ್ಟ್ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ರು. ಯಾಕೆಂದರೆ ತೊಗೊಂಡು ಹೋಗೋರು ಯಾರೂ ಇರಲಿಲ್ಲ, ಹಾಗಾಗಿ ಏನು ಗ್ರ್ಯಾಂಡಾಗಿ ಏನೂ ಮಾಡಿರಲಿಲ್ಲ. ಸೊ ನೋಡಿ, ಮನೆ ಹತ್ರ ಬಂದೇ ಬಿಟ್ಟರು ಅವರು. 4 o'clock ಆಗಿತ್ತು. ವೀರಭದ್ರ ಸ್ವಾಮಿ 2 ಜನ ಇದ್ದರು, ಮತ್ತು ಒಬ್ಬರು ಬಂದು ಕಾಳಿ ಅವತಾರದ ವೇಷ ಹಾಕ್ಕೊಂಡಿದ್ರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಕಾಳಿ ಅವತಾರದವರು. ನಂತರ ಇಲ್ಲಿ ನೋಡಿ ಆರತಿಗಳೆಲ್ಲ ಎಷ್ಟು ಚೆನ್ನಾಗಿ ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಮಾರ್ನಿಂಗೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಇರೋದಿಲ್ಲ, ಹಾಗಾಗಿ ಜಸ್ಟ್ ಇದನ್ನು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಇದು ನಮ್ಮನೆ ದೇವಸ್ಥಾನದ ಹಿಂಭಾಗನೇ ಇರೋದ್ರಿಂದ ಬೇಗನೆ ಲೇಟಾಗಿ ಬರುತ್ತೆ ಆರತಿ. ಮಾರ್ನಿಂಗ್ ಸುಮಾರು 4:30 ಆ ಟೈಮಲ್ಲಿ ಬರ್ತಾರೆ. ಸೊ ನೋಡಿ, ಮಾರ್ನಿಂಗ್ ಹಾಗೇ ಹೋಯಿತು. ಇವಾಗ ಕೊಂಡ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಟು ಬಂದುಬಿಟ್ಟೆ. ಸೊ ತುಂಬಾ ಚೆನ್ನಾಗಾಯಿತು ಊರಬ್ಬ. ನಾನು ಇನ್ನೊಂದು ಬಾರಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಇಷ್ಟು ನಮ್ಮ ಅಜ್ಜಿ ಊರಬ್ಬ. ಸೊ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾಯಿರಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.